ನೀವು ಮೊಟ್ಟೆ ಪ್ರಿಯರಾಗಿದ್ದರೆ ನಿಮ್ಮ ಲಿಸ್ಟ್ನಲ್ಲಿ ಇದೊಂದು ರೆಸಿಪಿನ ಖಂಡಿತ ಸೇರಿಸ್ಕೊಳ್ಳಿ. ಸ್ವಲ್ಪ ಗ್ರೇವಿ, ಒಂದು ಮೊಟ್ಟೆ ಇದ್ದರೆ ಸಾಕು, ಒಳ್ಳೆ ಊಟ ಆಗುತ್ತೆ. ಇದನ್ನು ಮನೆಯಲ್ಲಿ ಮಾಡೋದು ಬಹಳ ಈಸಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ಈ ಟೇಸ್ಟಿ ಎಗ್ ಕರಿ ಮಾಡೋದಕ್ಕೆ ನಾನಿಲ್ಲಿ 6 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆನ ಬೇಯಿಸ್ಕೊಂಡು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ಮೊಟ್ಟೆ ಮೇಲ್ಗಡೆ ಈ ರೀತಿ ಕಟ್ಸನ್ನು ಹಾಕ್ಕೋಬೇಕು. ನಾವು ಗ್ರೇವಿ ಮಾಡುವಾಗ ಅದರ ಒಳಗೆಲ್ಲ ಚೆನ್ನಾಗಿ ಹಿಡ್ಕೋಬೇಕು ಮಸಾಲೆ. ಹಾಗಾಗಿ ಎಲ್ಲ ಮೊಟ್ಟೆಗೂ ಈ ರೀತಿ ಕಟ್ಸ್ ಹಾಕಿ ತೆಗೆದಿಟ್ಕೋಬೇಕು ಮೊದಲು. ಇದಾದಮೇಲೆ ಇದಕ್ಕೆ ತುಂಬ ಸಿಂಪಲ್ಲಾಗಿ ಒಂದು ಮಸಾಲೆ ಮಾಡ್ಕೋಬೇಕು. ಈಗ ಮೊಟ್ಟೆನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹೀಗೆ ಒಂದು ಪಾತ್ರೆ ಒಲೆ ಮೇಲೆ ಇಟ್ಕೊಂಡು ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೋಬೇಕು. ಮೀಡಿಯಮ್ ಸೈಜ್ 2 ಈರುಳ್ಳಿನ ನಾನು ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದು ಗ್ರೈಂಡ್ ಮಾಡೋದಕ್ಕೆ, ಹಾಗಾಗಿ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಮೊದಲು. ಆಮೇಲೆ ಈರುಳ್ಳಿ ಜಾಸ್ತಿ ಹಾಕಿದರೂ ಈ ಗ್ರೇವಿ ಚೆನ್ನಾಗಿರುತ್ತೆ. ಇದಾದಮೇಲೆ 1 ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಇಂಚ್ ಆಗುವಷ್ಟು ಶುಂಠಿನ ಕಟ್ ಮಾಡಿ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಇಲ್ಲಿ ಗೋಡಂಬಿ ಹಾಕ್ಕೋಬೇಕು. ಗೋಡಂಬಿ ಹಾಕಿದರೆ ಕೂಡ ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಗೋಡಂಬಿ ಹಾಕ್ಕೋಬೇಕು. ಇದೆಲ್ಲವನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಇದನ್ನು ನಾವು ಫ್ಲೇಮ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಇದು ತಣ್ಣಗಾಗಿದೆ. ನಾನು ಇದನ್ನೆಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡೋದಕ್ಕೆ. ಇದಾದಮೇಲೆ ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ ಹಾಕ್ಕೋಬೇಕು. ಇನ್ನು ನಾನು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಪುದೀನ ಇನ್ನೂ ಕೂಡ ಜಾಸ್ತಿ ಇದ್ದರೂ ಹಾಕ್ಕೊಳ್ಬೋದು. ಅದಾದಮೇಲೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹುರ್ಕೊಳ್ಳೋಕ್ಕೆ ಹಾಕೋದೇನೂ ಬೇಡ, ನೇರವಾಗಿ ಮಿಕ್ಸರ್ ಜಾರಿಗೆ ಹಾಕ್ಕೋಬೋದು. ಅದಾದಮೇಲೆ ಖಾರಕ್ಕೆ ಇಲ್ಲಿ 4 ಹಸಿಮೆಣಸು ಹಾಕಿದ್ದೀನಿ. ಇದು ತುಂಬ ಖಾರ ಇಲ್ಲ, ಹಾಗಾಗಿ 4 ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ತುಂಬ ನುಣ್ಣಗೆ ರುಬ್ಕೋಬೇಕು. ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ ಈ ರೀತಿ. ಈ ಪೇಸ್ಟನ್ನು ಎಷ್ಟು ನಯವಾಗಿ ನಾವು ಗ್ರೈಂಡ್ ಮಾಡ್ತೀವೋ ಗ್ರೇವಿ ಅಷ್ಟು ಟೇಸ್ಟಿಯಾಗಿರ್ತದೆ. ಹಾಗಾಗಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಬೇಕು. ಇದಾದಮೇಲೆ ಅದೇ ಪ್ಯಾನ್ಗೆ ನಾನು 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 1/4 ಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಇದಿಷ್ಟನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈಗ ಉರಿನ ತುಂಬ ಕಡಿಮೆ ಇಟ್ಕೊಳ್ಬೇಕು. ಅರಿಶಿನ ಪುಡಿ ಎಲ್ಲ ಸೀದ್ ಹೋಗಬಾರ್ದು. ಒಂದ್ಸಲ ಮಿಕ್ಸ್ ಮಾಡಿ ನಾವು ಬೇಯಿಸಿಟ್ಕೊಂಡಿರೋ ಮೊಟ್ಟೆ ಇದೆಯಲ್ಲ ಅದನ್ನು ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾವು ನೇರವಾಗಿ ಹಾಗೆ ಮೊಟ್ಟೆ ಯೂಸ್ ಮಾಡೋದಕ್ಕೂ ಈ ರೀತಿ ಫ್ರೈ ಮಾಡಿಕೊಂಡು ಯೂಸ್ ಮಾಡೋದಕ್ಕೂ ಟೇಸ್ಟಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಈ ರೀತಿ ಫ್ರೈ ಮಾಡಿದಾಗ ಮೊಟ್ಟೆ ಒಳಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ. ಅದನ್ನು ನಾವು ಗ್ರೇವಿಗೆ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಇಷ್ಟೇ ಸಾಕು, ತುಂಬ ಫ್ರೈ ಮಾಡಬಾರ್ದು. ಮೇಲ್ಗಡೆ ವೈಟ್ ಪಾರ್ಟ್ ಇರುತ್ತಲ್ಲ ಅದು ರಬ್ಬರ್ ಥರ ಆಗೋಗುತ್ತೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈಗ ಅದೇ ಪ್ಯಾನಿಗೆ ನಾನು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೋಡಿ. ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು 2 ಏಲಕ್ಕಿ, ಹಾಗೆ ಒಂದು ಸಣ್ಣ ತುಂಡು ಚಕ್ಕೆ, ನಾನು ಸಣ್ಣ ತುಂಡು 2 ಚಕ್ಕೆ ಹಾಕಿದ್ದೀನಿ. ಇಷ್ಟೇ ಸಾಕಾಗ್ತದೆ, ಇದಕ್ಕಿನ್ನೇನು ಬೇಡ. ಇದನ್ನು ಕೂಡ ನಾವು ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಉರಿ ಸಣ್ಣನೇ ಇಟ್ಕೋಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಅಂದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಟ್ಟಿಗೆ ನಾನು 4 ಸ್ಪೂನ್ ಎಣ್ಣೆ ಯೂಸ್ ಮಾಡಿದ್ದೀನಿ. ಒಂದು ಸಲ ಮಸಾಲ ಫ್ರೈ ಮಾಡ್ಕೊಳ್ಳೋದಕ್ಕೆ, ಇನ್ನೊಂದು ಸಲ ಮೊಟ್ಟೆ ಫ್ರೈ ಮಾಡೋದಕ್ಕೆ, ಮತ್ತು ಈಗ 2 ಸ್ಪೂನು ಇಷ್ಟೇ ಇದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ 1 ನಿಮಿಷ ಇದಕ್ಕೆ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡಬೇಕು. ಯಾಕೆಂದರೆ ನಾವು ಸೊಪ್ಪೆಲ್ಲ ಹಸಿಯಾಗಿ ರುಬ್ಬಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಕುಕ್ ಆಗಬೇಕು. 1 ನಿಮಿಷ ಆದಮೇಲೆ ಮತ್ತೊಂದು ಸಲ ನಾನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ನಾವು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೋಬೇಕು. ಹಸಿಮೆಣಸು ಖಾರ ಏನೂ ಹೆಚ್ಚಿಲ್ಲ, ಹಾಗಾಗಿ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ, ಹಾಗೆ 1/4 ಸ್ಪೂನ್ ಅರಿಶಿನ, 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಮೊಸರು ತುಂಬ ಹುಳಿ ಇದ್ದರೆ 1 ಸ್ಪೂನ್ ಸಾಕು, ಇಲ್ಲ ಅಂದರೆ 2 ಸ್ಪೂನ್ ಹಾಕ್ಕೊಳ್ಬೋದು. ಈ ರೀತಿ ಮೊಸರು ಹಾಕೋದ್ರಿಂದ ಸ್ವಲ್ಪ ಗ್ರೇವಿಯ ಕಲರ್ ಚೆನ್ನಾಗಿರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಇದರಲ್ಲಿರೋ ಹುಳಿ ಅಂಶನೇ ಸಾಕಾಗುತ್ತೆ. ಅಂದರೆ ನಾವಿನ್ನು ಹುಣಸೆಹಣ್ಣು, ನಿಂಬೆ ರಸ ಏನೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಮೊಸರು ಸಾಕು. ಇದಿಷ್ಟಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇಲ್ಲಿ ಮಿಕ್ಸರ್ ಜಾರ್ ತೊಳೆದಿರುವಂಥ ನೀರು ಸ್ವಲ್ಪ ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ನಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿದರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಬೋದು. ಆದರೆ ಈ ರೀತಿ ತಿಕ್ಕಾಗಿರಲಿ ಅಂತ ಹೇಳಿದರೆ ಇಷ್ಟೇ ನೀರು ಸಾಕು. ಇದೆಲ್ಲ ಆದಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರೋ ಮೊಟ್ಟೆನ ಹಾಕಿ ಮೊಟ್ಟೆಗೆ ಮಸಾಲ ಎಲ್ಲ ಹಿಡ್ಕೊಳ್ಳೋ ಥರ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಸ್ಪೂನಿಂದ ನಾನು ಮಸಾಲ ಎಲ್ಲ ಮೊಟ್ಟೆಗೂ ಹಾಕ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಒಂದೇ 1 ನಿಮಿಷ ಸಾಕು, ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಇನ್ನೂ ನಮಗೆ ಸ್ವಲ್ಪ ಮಸಾಲ ಬೇಕು ಅಂತ ಹೇಳಿದರೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅಥವಾ ಕಸೂರಿ ಮೇಥಿನೆಲ್ಲ ಸೇರಿಸ್ಕೊಳ್ಬಹುದು ಬೇಕು ಅಂತ ಹೇಳಿದರೆ. ನಾನು ಹಾಕಲಿಲ್ಲ,
ಅದನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ. ಇಷ್ಟ ಆದರೆ ತುಂಬ ಟೇಸ್ಟಿಯಾದ ಎಗ್ ಕರಿ ರೆಡಿ ಆಯಿತು. ಇದನ್ನು ಅಫ್ಘಾನಿ ಎಗ್ ಕರಿ ಅಂತ ಕೂಡ ಕರೀತಾರೆ. ಇದು ಅನ್ನದ ಜೊತೆ ಮಾತ್ರ ಅಲ್ಲ, ರೊಟ್ಟಿ, ದೋಸೆ, ಚಪಾತಿ ಎಲ್ಲದರ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್. ಒಂದು ಸ್ವಲ್ಪ ಗ್ರೇವಿ, ಒಂದು ಮೊಟ್ಟೆ ಇದ್ದರೆ ಸಾಕು, ಒಂದು ಒಳ್ಳೆ ಊಟ ಮಾಡಬಹುದು. ನಾವು ಮೊಟ್ಟೆಯಿಂದ ಯಾವಾಗಲೂ ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ತೀವಲ್ಲ, ಒಂದು ಸಲ ಈ ರೀತಿ ಎಗ್ ಕರಿನ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ನನಗೆ ತಿಳಿಸಿ. ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.